ಲೋ ಡ್ಯಾಮೇಜರು ನಡಿಯೋ ಬೇಗ ಬೇಗ. ರೋಡ್ ದಾಟೋ, ರೋಡ್ ಖಾಲಿನೇ ಇದೆ. ಈ ಪೊಲೀಸ್ನವ್ರು ಬೇರೆ ಬೆನ್ನ ಹತ್ತಿ ಬಿಟ್ಟಿದ್ದಾರೆ, ಬೆನ್ನಿಗೆ ಹತ್ತಿದ್ದು ಬೇತಾಡ್ತಾರ. ಸರ ನಿಂದಿರಿ, ಅಲ್ಲಿಂದ ಓಡಿ ಬಂದು 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 ಕಾಲೆಲ್ಲ ನೋವು. ಸ್ವಲ್ಪ ಸ್ಲೋ ಹೋಗ್ಕೊಂಡು ನಿಂದಿರಿಯಪ್ಪ. ಅಲ್ಲೋ ಇನ್ನೊಂದ್ ಸ್ವಲ್ಪ ಐತಿ ದೂರ, ಬಾಳಿಲ್ಲ. ಇನ್ನೊಂದ್ 2 ಹೆಜ್ಜೆ ಇಟ್ರೆ ಏರ್ಪೋರ್ಟ್ ಬರ್ತಾ. ಏರ್ಪೋರ್ಟ್ ಹೋತಂದ್ರ ತಗಿನ ಪರಿಚಯ ಆದ್ಮೇಲೆ ಮುಗ್ದೋತ್. ಹಾರಿದ್ವಿ ಅಂದ್ರೆ ಇನ್ನೇನ್ ಎಲ್ಲೂ ಸಿಗಂಗಿಲ್ಲ ನಾವು. ಓಡು ನಡಿ ಫಸ್ಟ್. ಆತ್ರಿ ಸ್ವಲ್ಪ ಅವಸರ ಮಾಡ್ಬಿಟ್ರಿ ನಿಂದಿರಿಪ್ಪ. ಹೋಗ್ತೀನಿ. ಅಲ್ಲ ನಾ ಇಷ್ಟು ದೊಡ್ಡ ರೊಕ್ಕದ ಚೀಲ ಎತ್ಕೊಂಡು ಇಷ್ಟು ಪಟ ಹೊಂಟಿ. ಇವ ನೋಡಿದ್ರೆ ಹಿಂಗ್ ಮಾಡಕತ್ತಾನ. ಎಲ್ಲಿ ಸಿಗಾಕೊಂಡ್ವಿ ಅಂದ್ರ ನಮ್ಮನ್ನ 3 ಹೊತ್ತು ಜೈಲ್ ಊಟನ ಗತಿ ನಮಗಿನ್ನ. ಡ್ಯಾಮೇಜ್ ಬಾರೋ. ಬಂದೇನ್ರಿ. ಎಲ್ಲಕ್ಕೆ ಹೋಗ್ರಿ, ನಿಮ್ಮನ್ನ ಬಿಡಂಗಿಲ್ಲ ಇವತ್ತು. ಬಂದೇನ್ರಿ, ಓಡ್ರಿ. ನೋ ಇಲ್ಲಿ ಡಕ್ಕೊಳ್ಳೋದು ನಿಂದ್ರು ಒಂದಿಟ್ಟು. ಶಿಟ್, ತಪ್ಪಿಸ್ಕೊಂಡ್ರಿ ನೋಡಿ. 2 ನಿಮಿಷನಾಗ ಹಿಡಿತಿದ್ದೆ ಅವ್ರನ್ನ. ಇರ್ಲಿ, ಮಾತಾಡೋಣ ಬಿಡೋಣ ಬೇಡ ಇದನ್ನ. ಓ ಬರಕತ್ತಾನ, ಇಲ್ಲಿ ಇರು. ಏನ್ ಮಾಡೋದೀಗ? ಈ ರೋಡಿಂದ ಹೋಗೋಣ. ಇಲ್ಲೇ ಹೋಗಿರ್ತಾರ ಅವ್ರು, ನೋಡೋಣ. ಲಘು ಬಾ. ಸರ್ ಯಾಕ್ರಿ ರೂಟ್ ಚೇಂಜ್ ಮಾಡಿದ್ರಿ? ಹಿಂಗ ಹೋದ್ ಒಳಗಾದ ಹೋದ್ರ ಲಘು ಸಿಗುತ್ತೆ. ಈಗ ನೋಡು ಪೊಲೀಸರ ಕೈಯಾಗ ಸಿಕ್ಕ ಮುದವತ್ತು ನಡಿ ಲಘು. ಸರಿ ಬರ್ರಿ. ಅಲ್ಲೋ ಈ US ನಾವ್ ಏನು ಇನ್ನೂ ರೊಕ್ಕ ಹಾಕಿಲ್ಲ ಸರ. ಏರ್ಪೋರ್ಟಿಗೆ ಬಂದ ತಕ್ಷಣ ಒಂದು ಇದನ್ನ ಕೊಡ್ತಾನಂತ, ಅದರಿಂದ ರೊಕ್ಕ ಬಂದೈತಂತ ಹೇಳೇನ್ರಿ. ಏನೋಪ್ಪ ನೀನು ನಂಬಿ ಏನೋ ಒಂದು ಹಾಕಿನಿ, ನಡಿ ಹೋಗುಣ ಲಘು. ಸರ್ ಇಲ್ಲಿಂದ ಗಾಡಿ ಮಾಡ್ಕೊಂಡು ಗಾಡಿ ಮಾಡಿ ಮಣ್ಣು ಹಾಕ, ನಡಿ ಹೋಗುಣ ಮೊದ್ಲು. ಸರಿ ಸರ್. ಅಲ್ಲ ಅವನವನ್ನ ನನಗ ಮಣ್ಣು ಹರ್ಚಿದ್ರಲ್ಲ ಇವ್ರು. ಬಿಡೋಣ ಬೇಡ ನಿಂದ್ರಿ. ಎಲ್ಲಿ ಹೋಗ್ತಾರ ಮಕ್ಕ, ಹೋಗ್ರಿ ನೀವು. ಬಿಟ್ರು ಕೇಳಿ ಮನಿ ಇವತ್ತು. ಓ ಡ್ಯಾಮೇಜ್ ಅಂತೂ ಇಂತೂ ಬಂದ್ವಿ. ಎಲ್ಲೋ ನನ್ನ ಕ್ಲೈಂಟು ಇನ್ನೂ ಬಂದೇ ಇಲ್ಲಲ್ಲ. ಸರ್ 2 ನಿಮಿಷ ಬರ್ತೀನಿ ಅಂತ ಹೋಗ್ಯಾನ್ರಿ. ಬರ್ತಾನಂತ ನೋಡು ನಿಂದ್ರ. ಅವೇನೋ ಬರ್ಲಿಕ್ಕಂದ್ರೆ ನೀನ ಕೊಂದ ಬಿಡ್ತೀನಿ ಮತ್ತೆ. ಸರ್ 2 ನಿಮಿಷ ನಿಂದ್ರಿ ನೋಡುನು. ಅಲ್ಲೋ ಟೈಮ್ ಆಗೋಕತ್ತು ಏರ್ಪೋರ್ಟ್ಕ. ಸರ್ ಇಲ್ಲೇ ಅದೀವಿ ಹೇಳ್ರಿ. ಅಲ್ಲೋ ಚೆಕ್ ಇನ್ ಮಾಡ್ಬೇಕಲ್ಲ, ಮತ್ತೆ ಪೊಲೀಸ್ ಬಂದ ಮುಗಿತಲ್ಲ ಮತ್ತೆ. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ಯಾರ ನೀವು? ಇರ್ಲಿ ಮನ್ನ ರೆಡ್ ಹ್ಯಾಂಡಾಗೆ ಸಿಗಾಕ್ಬೇಕಾಗಿತ್ತು ನಿಮ್ಗೆ. ಏನೋ ಮಾಡೋದು, ಈಗ ಹೋಗು ನಡಿ, ಅನೌನ್ಸ್ ಆಗತ್ತೆ. ಸರಿ ಸರ್ ಹೋಗು ನೋಡ್ರಿ. ಅಲ್ಲ ಸರ್ ನಮಸ್ಕಾರ. ಸರ್ ಅದು ಯಾರು ಬೇಕಿತ್ರಿ ಸರ್ ನಿಮ್ಗೆ? ನಮ್ಗೆ ನೀವ ಬೇಕಿತ್ರಿ. ಬರ್ರಿ ಸ್ಟೇಷನ್ ಮಾತಾಡೋಣ. ನಾವೇನ್ ತಪ್ಪ ಮಾಡಿರಿ? ಏನ್ ತಪ್ಪ ಮಾಡಿರಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಬರ್ರಿ. ಸರ್ ನೀವು ಸುಮ್ಮನೆ ಏನೇನು ಹಾಕ್ಬೇಡ್ರಿ. ಬರ್ತೀರೇನು ಓದ್ ಹೇಳ್ಕೊಂಡು ಹೋಗ್ಬೇಕಾ? ಡ್ಯಾಮೇಜರು ಮತ್ತೆ ಮುದ್ದೆ ಊಟ ಉಣ್ಸಕ್ ಹಚ್ಚಿದೆಲ್ಲೋ ನಿನ್ನ ನಂಬಿ ಗೋಳಾಯ್ತು. ನಾನು ಹೇಳ್ಕ್ ಹೋಗಿದ್ರೆ ಏನು ಹಾಕಿದ್ದಿಲ್ಲ. ಈಗ ನಮ್ಮ ಅತ್ತಿ ಮಾವಗೆಲ್ಲ ಗೊತ್ತಾಗ್ಬಿಡ್ತಲ್ಲ, ನಮ್ಮ ಅಕ್ಕಂಗೆ ಎಲ್ಲ ಗೊತ್ತಾಗ್ಬಿಡ್ತೈತೆ ನಮ್ಮ ಮಾವಗೆ. ಸರ್ ನನ್ ಕೆಲಸ ಹೋತಲ್ರಿ. ಏನ್ ಮಾತಾಡತ್ರಿ ಬರ್ರಿ. ಅಲ್ಲ ನಿನಗೆ ಏನು ತಪ್ಪು ಮಾಡಿದ್ದಿ ನಾವು? ತಮ್ಮ ಅಂತೇಳಿ ನಂಬಿ ನಿನಗೆಲ್ಲ ಅಧಿಕಾರನು ಕೊಟ್ಟಿದ್ದ ನನ್ನ ಗಂಡ. ಫ್ಯಾಕ್ಟ್ರಿ ನೋಡ್ಕೊಳಕ್ ಕೊಟ್ಟಿದ್ದ. ಆಮೇಲೆ ನಿನಗೆ ಎಷ್ಟು ಖರ್ಚಿ ಬೇಕಷ್ಟೆಲ್ಲ ಕೊಟ್ಟಿದ್ದ. ಆದ್ರೂ ಇಂಥ ದೊಡ್ಡ ಮೋಸ ಮಾಡಿದಲ್ಲ ನೀನು. ಅಕ್ಕ ನಾ ತಪ್ಪು ಮಾಡಿಲ್ಲ ಅಕ್ಕ ನನ್ನ ನಂಬಕ್ಕ. ಇಷ್ಟು ದಿವ್ಸ ನಂಬಿದ್ದಕ್ಕ ಒಳ್ಳೆ ಪಾಠ ಕಲಿಸಿದಿ ನೋಡು. ನನ್ನ ಮೇಲೆ ಕೊಲೆ ಮಾಡಕ್ ಬಂದಿ, ನನ್ನ ಮಗಳಿಗೆ ಆಕ್ಸಿಡೆಂಟ್ ಮಾಡಿಸಿದಿ, ನನ್ನ ಸೊಸಿನ ಕಟ್ ಹಾಕಿದಿ. ಇಷ್ಟೆಲ್ಲ ಮಾಡೋದೆಲ್ಲ ಅಮಾಯಕ ಹುಡುಗನ ಕೊಲೆ ಮಾಡಿದೆಲ್ಲ ನೀನು. ನಿನಗೆ ಆಸ್ತಿ ಮೇಲೆ ಅಷ್ಟು ಆಸೆ ಇದ್ರೆ ನನಗೆ ಕೇಳ್ಬೇಕಿಲ್ಲ. ನಾನೇ ನಿನಗೆ ದಾನ ಮಾಡ್ತಿದ್ದೆ ಆಸ್ತಿನ. ಒಬ್ನ ಅದಿ ಅಂತೇಳಿ ನಿನ್ನ ಇಷ್ಟು ದಿವ್ಸ ಸಾಕಿ ಬೆಳೆಸಿ, ಆಮೇಲೆ ನಿನಗೆ ಏನು ಬೇಕು ಬೇಡ ಎಲ್ಲ ಮಾಡಿದೆ. ಅಲ್ಲ ಆ ಮ್ಯಾನೇಜರ್ ನಿನ್ನ ಕುಟುಂಬಕ್ಕೆ ರಗಡು ಮಾಡಿದೆ ನಾನು. ನನಗ ಮೋಸ ಮಾಡಿದೆಲ್ಲ ನೀ. ಸರ್ ಅದು ಸವಾಶ ದೋಷ ಅಂತಾರಲ್ರಿ, ನಾನು ತಪ್ಪಾಯ್ತ್ರಿ ಸರ್. ನಾನು ಮಂಕು ಮೂರ್ತಿ ಹಚ್ಕೊಂಡ್ಬಿಟ್ಟೆ. ನನ್ಗ ಬುದ್ಧಿಗೆ ಒಳಿಲಿಲ್ಲ ನೋಡ್ರಿ. ಸವಾಶ ದೋಷ ಅಂತಾರಲ್ಲ, ತಿಂದ ಅನ್ನಕ್ಕೆ ದ್ರೋಹ ಬಗದ್ಬಿಟ್ಟೆ. ನಾನು ತಪ್ಪಾತ್ರಿ. ನಾ ಇನ್ನು ಮುಂದೆ ತಿದ್ಕೊಂತೀನ್ರಿ. ನಾ ಕ್ಷಮಿಸ್ಬಿಡ್ರಿ ಅಪ್ಪಾರ. ಇವಾಗ ತಪ್ಪಲ್ಲೋ, ನೀ ಅವಾಗ ಬಂದು ನನಗೆ ಏನಾರು ಹೇಳಿದ್ದೆ ಅಂದ್ರೆ ನಾನು ನಿನ್ಗೆ ಇಷ್ಟು ಅನ್ನೋಕ್ಲಿ ಕ್ಷಮಿಸ್ಬಿಟ್ಟಿರ್ತಿದ್ದೆ. ಆದ್ರೆ ನೀ ಮಾಡಿರೋ ತಪ್ಪಿಗೆ ನಿನಗೆ ಕ್ಷಮೆನೇ ಇಲ್ಲ ಸರ್. ಹಂಗ ಅನ್ಬೇಡ್ರಿ. ಸರ್ ಇತ್ತು ಬರಿ, ಇದರಲ್ಲಿ ನಿಮ್ಮ ದುಡ್ಡು ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಆಮೇಲೆ ಅದು ಯಾವುದೋ ಅಮೆರಿಕಕ್ಕೆ ಸೆಲ್ ಮಾಡಿದ್ರಲ್ಲ, ಅವ್ರ ಕಡೆಯಿಂದ ನಾವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಇದೆಲ್ಲ ನಿಮ್ ತಗೋರಿ, ನಿಮ್ಮ. ಸರ್ ನಿಮ್ಮ ಪ್ರಾಮಾಣಿಕತೆಗೆ ನಿಮ್ ಮೆಚ್ಚಬೇಕಾಗಿದೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಇಲ್ಲಿ ನಿಜ ಹೇಳ್ಬೇಕಂದ್ರೆ ನಂದು ಒಬ್ಬಕ್ಕೆಲ್ಲ ನಿಮ್ಮ ಸೊಸೆಯವ್ರದ್ದು ಸಹಾಯ ತುಂಬಾ ಇದೆ. ಅವರಿಂದಾಗಿ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಅವ್ರ ಸಹಕಾರದಿಂದನೇ ನಮಗೆ ಇವರು ಸಿಕ್ಕಿರೋದು. ಅವ್ರು ಕೊಟ್ಟಿರೋ ಮಾಹಿತಿಗಳಿಂದನೇ ನನಗೆ ಇವರೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವಳು ನನ್ನ ಸೊಸೆ ಅಲ್ರಿ, ನನ್ನ ಮಗಳಿದ್ದಂಗೆ. ನನ್ನ ತಮ್ಮನ ನಂಬಿದವರು ನನಗೆ ಇಷ್ಟೊಂದು ಮೋಸ ಮಾಡಿಬಿಟ್ರು. ಬಿಡಲ್ಲ ಕಣೆ ನಿನ್ನನ್ನು ಸುಮ್ ಬಿಡಲ್ಲ. ನಮ್ಮ ಅಕ್ಕ ಮಗನ ಮುಂದೆ ನನ್ನ ಎಲ್ಲ ಅವಮಾನ ಮಾಡಿದೆಲ್ಲ, ನನಗೊಂದು ಗತಿ ಕಾಣಿಸ್ಲಾರ ಸುಮ್ ಬಿಡಲ್ಲ ನೀನು. ಸರ್ ನನಗೇನು ತಿಳಿದಿದೆ ನಾನು ಅದನ್ನ ಮಾಡಿದ್ದೀನಿ. ಬಟ್ ನಿಮ್ಮ ಕರ್ತವ್ಯಕ್ಕೆ ನಾನು ಮೆಚ್ಚಬೇಕಾಗಿದ್ದು. ಆಮೇಲೆ ಸರ್ ಇವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಸರ್. ಸರಿ ಸರ್, ನಾವು ಕೋರ್ಟಲ್ಲಿ ಸಿಗ್ತೀವಿ ನಿಮಗೆ. ಓಕೆ ಸರ್, ನಡ್ರಿ ಒಳಗ. ಮಾಡ್ತೀನಿ ನಿಮಗೆ. ಮಾಡಿರೋ ಒಂದು ತಪ್ಪಿಗೆ ಇಷ್ಟು ಶಿಕ್ಷೆ ಕೊಟ್ರಿಲ್ಲ. ಆಶಾ ನಿನ್ನಿಂದ ಭಾಳ ಉಪಕಾರ ಆಯ್ತವ. ನಮ್ಮ ಮನೆ ಕುಟುಂಬ ಉಳಿತೀವಿ. ಮಾವ ಇದ್ರಾಗ ಉಪಕಾರ ಏನು ಬಂತು? ನನ್ನ ಗಂಡ ನನ್ನ ಮನೆ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಲ್ವಾ. ಹಾಗಾಗಿ ಅದರ ಪ್ರಕಾರ ನಾನು ನಿಮ್ಮನ್ನ ಇವಾಗ ಅವ್ರನ್ನ ಜೈಲಿಗೆ ಕಳಿಸ್ಬೇಕಾಯ್ತು. ಅದರಲ್ಲಿ ನನಗೆ ಕ್ಲೂ ಸಿಕ್ಕಿದೆ. ಯಾವಾಗ ಗೊತ್ತಾ ನಿಮಗೆ? ಆಕ್ಸಿಡೆಂಟ್ ಆದ ನೆಕ್ಸ್ಟ್ ಡೇನೇ ಆ ಹುಡುಗ ಬಂದು ನನ್ನ ಗಂಡನಿಗೆ ಫೋನ್ ಮಾಡಿದ. ಅವರು ಅದೇ ನೆಕ್ಸ್ಟ್ ಡೇನೇ ಅವ್ರು ಹೋಗಿದ್ರು. CCTV ಕ್ಯಾಮ್ರಾದಲ್ಲಿ ಅವ್ರಿಗೆ ಕ್ಲಾರಿಟಿ ಸಿಗ್ತಿದೆ. ಬಟ್ ನನಗೆ ಡೌಟ್ ಬಂದಿದ್ದು ಅಂಕಲ್ ಮೇಲೆ. ಯಾಕಂದರೆ ಅವರು ಹಾಕ್ಕೊಂಡಿರೋ ಡ್ರೆಸ್ ತುಂಬ ರಕ್ತದ ಕಲೆ ಆಗಿತ್ತು ಅವತ್ತು. ಸೊ ಅದಕ್ಕೆ ನಂಗೆ ಡೌಟ್ ಬಂದು ನಾನು ಕೇಳಿದೆ. ಆಮೇಲೆ ಅವತ್ತು ಅವರು ಏನಂದ್ರು, ಹೋಗಿ ಮುಟ್ಟಿದ್ದೀನಿ. ನಾನು ಅವಾಗಲೇ ಕ್ಷಣದಿಂದ ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ಅಂದ್ರೆ ಅವಾಗಲೇ ಡೌಟ್ ಬಂತು ನನಗೆ. ಏನವ್ವ ಒಂದು ಒಳ್ಳೇದಾಯ್ತು, ನಡಿ ಮನೆಗೆ ಹೋಗೋಣ. ನನ್ನ ಸಸಿ ಬಗ್ಗೆ ನಾನು ಭಾಳ ತಪ್ಪಾಗಿ ತಿಳ್ಕೊಂಡಿದ್ದೆ. ಇವತ್ತು ಅರ್ಥ ಆತ್ರಿ. ಅಂತೂ ಇಂತೂ ಎಲ್ಲ ಚಲೋ ಮಾಡಿಲ್ಲ. ಹಂಗ ನನ್ನ ಮಗುಗೂ ಮೊದಲಿಂದೆಲ್ಲ ನೆನಪಿನ ಶಕ್ತಿ ಬಂದ್ರೆ ಸಾಕು. ಮತ್ತೆ ನಿನ್ನ ಮಗಳು ಎಲ್ಲಿದ? ಹೊರ ಹೋಗ್ತೀನಿ ಅಂತ ಹೋಗ್ಯಾಳ ನೋಡ್ರಿ. ಹೌದಾ, ಸರಿ. ಇನ್ನಾರ ಸೊಸಿನ ಮಕ್ಕಳನ್ನ ಚಲೋ ತಂಗ ನೋಡ್ಕೋ. ಈ ರೊಕ್ಕದ ಬ್ಯಾಗಲ್ಲಿ ಇರ್ತೀನಿ ನೋಡಿ. ಸರಿ ರೀ, ನೋಡ್ತೀನಿ. ಅಪ್ಪ ಯಾವ ಬಂದ್ರಿ ಕೋಟಿಂದ? ಏನಾತ?
ನಿಮ್ಮ ಮಾವ ಇಷ್ಟೊಂದು ಮೋಸ ಮಾಡಿದಾನಂತ ಇವತ್ತು ಗೊತ್ತಾತವ. ಏನೆಲ್ಲ ಆಸ್ತಿ ಬರ್ಕೊಂಡು ಆಮೇಲೆ ಆ ಹುಡುಗನ ಕೊಲೆ ಮಾಡಿ ನಿಮ್ಮ ಅಪ್ಪಗೆ ಆಕ್ಸಿಡೆಂಟ್ ಮಾಡಿಸಿ ನಿಮ್ಮ ಅನ್ನುಗುನು ತಲೆಗೆ ಹೊಡೆದು ಭಾಳ ದೊಡ್ಡ ತಪ್ಪು ಮಾಡಿದವ. ಇವತ್ತು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ. ನಿಮ್ಮ ಅದಕ್ಕೇನು ಕಿಡ್ನಾಪ್ ಮಾಡಿದ ಅವನ ಅಂತ ಗೊತ್ತಾಯ್ತು. ಅವನಿಗೆ ಕೋಟಿಗೆ ಹಾಕ್ಯವಪ್ಪ. 15 ವರ್ಷ ಕಾರಾಗೃಹ ಶಿಕ್ಷೆ ಕೊಟ್ಟಿದ್ದಾರೆ. ನೋಡು ಏನೇನಾಗತ್ತೆ. ಹೌದಲ್ವಾ? ಚಲೋ ಆಯ್ತು ಬಿಡು. ಇಬ್ರು ಎಲ್ಲೋಗಿದ್ರು? ಅದಾ ಇವ್ರ ಮನೆಗೆ ಒಂದಿಟ್ಟ ಏನೋ ಇದು ಬಂತ ಫೋನ್, ಅದಕ್ಕೆ ಹೋಗಿ ಬಂದೆ. ನೋಡು ಇಷ್ಟು ತಗೊಂಡ ದುಡ್ಡು ತಗೊಂಡೋಗ್ಯಾನ. ಬ್ಯಾಗ್ ಇಲ್ಲೇ ಇಟ್ಟಿ ನೋಡಿ, ಈಗ ಇಡಬೇಕು ಒಳಗೆ. ಹೌದಾ? ಸರಿ, ನಾನು ಇನ್ನು ಮಲ್ಕೊಂತೀನಿ. ಆಯ್ತು ನಡಿ, ನಾನು ಮಲ್ಕೊಂತೀನಿ. ನೋಡ, ಅಷ್ಟು ಕೊಂಡು ದುಡ್ಡು ಬಂದೈತಿ, ನಿಮ್ಮ ಅಪ್ಪ ಅಮ್ಮನ ಕಡೆಯಿಂದ ಕೇಳು. ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಲ್ರಿ ಈಗ ತಾನೇ ನೀವು ಕೇಳಿಸ್ಕೊಂಡ್ರಲ್ಲ, ಪಾಪ ಮಾವನಿಂದ ಅಷ್ಟೆಲ್ಲ ಬೇಜಾರಾಗ್ಯಾಳ. ಈಗ ನಾ ರೊಕ್ಕ ಕೇಳಿ ಕೊಡ್ತಾ ಅಂತಿಕೊಂಡ್ಯಾವ. ನೋಡು, ಹೆಂಗಾರ ಮಾಡಿ ಕೇಳು. ಈಗ ನಾನು ಖಾಲಿ ಕುಂತೀನಿ, ಏನಾರ ಒಂದು ಬಿಸ್ನೆಸ್ ಮಾಡಬೇಕು ಬೇಡ? ಕೇಳ್ತೀನಿ. ಅಂದ್ರೆ ನನ್ನ ಕಡೆ ಒಂದು ಒಳ್ಳೆ ಉಪಾಯ ಐತಿ. ಏನ್ ಹೇಳ್ರಿ? ಈಗ ನಿಮ್ಮ ಅಕ್ಕಿ ಅಂದ್ರೆ ನಿಮ್ಮ ಅಣ್ಣನ ಹೆಂಡತಿ ತುಂಬಾನೇ ಏನೋ ಇಂಪ್ರೆಸ್ ಆಗಿಬಿಟ್ಟಾಳ. ನಿಮ್ಮ ಅವ್ವ ಆಕಿನ ಹೊರಗೆ ಮನಿ ಬಿಟ್ಟು ಹೊರಗೆ ಹಾಕಂಗಿಲ್ಲ. ಸೊ ಆಕಿನ ಈಗ ಮನಿ ಬಿಟ್ಟು ಹೊರಗೆ ಹಾಕ್ಬೇಕಂತಂದ್ರ ನನ್ನ ಕಡೆ ಒಂದು ಉಪಾಯ ಐತಿ. ಒಂದಿಷ್ಟು ನಾವು ಇದನ್ನೆಲ್ಲ ರೊಕ್ಕ ಕದ್ಕೊಂಡು ಆಕಿನ ಮೇಲೆ ಬರೋ ತರ ಮಾಡೋಣ. ಹಂಗ ಮಾಡಿ ಆಕಿನ ಮನಿ ಬಿಟ್ಟು ಹೊರಗೆ ಹಾಕೋಣ. ಅಲ್ಲ ರೀ, ಇಷ್ಟೆಲ್ಲ ಮಾಡಿದಕ್ಕಿ ಅದೇನ್ ನಂಬ್ತಾರ? ನಮ್ಮ ಕಡೆ ಇರೋದು ಇವಾಗ ನಮ್ಮ ತರ ಮಾಡೋದು. ಹೆಂಗಂದ್ರು ಈಗ ಗಂಡಗ ನೆನಪಿನ ಶಕ್ತಿ ಅಂತೂ ಇಲ್ಲ. ಸೊ ಈ ತರ ಮಾಡಿದ್ರ ಅವಳ ಬೆನ್ನೆಲುಬಾಗಿ ನಿಂದ್ರೋರು ಯಾರೂ ಇರಲ್ಲ ಈಗ. ನೀವ್ ಹೇಳೋದು ಕರೆಕ್ಟ್ ಐತಿ. ಆದ್ರೂ ಇದೆಲ್ಲ ಬೇಕಾ? ನಾವೇನಾರು ಸಿಗಾಕೊಂಡ್ರೆ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ. ನೋಡು, ಸಿಗಾಕೊಳ್ಳೋದು ಬೇಡ, ಸಿಗಾಕೊಳ್ಳದೆ ಇರೋ ತರ ಮಾಡೋಣ. ಸರಿ ರೀ. ಹಿಂಗಾರು ಮಾಡಿ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು. ಇಲ್ಲೇ ಕುಂತ್ರೆ ಮುಗೀತು.